Hello dear students, welcome to Sing Style of Max. So now KCET previous year questions na solve ಮಾಡ್ತಾ ಇದ್ವಿ chapter wise. In that we have come to an end. That is the last chapter that we have to deal, that is linear programming. Okay, so linear programming chapter ಅಲ್ಲಿ past 7 years ಅಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅಂತ ಅಂದರೆ 2018 ಅಲ್ಲಿ ಒಂದು ಬಂದಿದೆ, 20 ಅಲ್ಲಿ ಬಂದಿದೆ, 20 ಅಲ್ಲಿ 2, 21 ಅಲ್ಲಿ 2, 22 ಅಲ್ಲಿ 2, 23 ಅಲ್ಲಿ 1, 24 ಅಲ್ಲಿ 1. ಓಕೆನಾ? ಸೊ ಈ ಥರ ಆಲ್ಮೋಸ್ಟ್ 1 to 2 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. 1 ಅಂತೂ ಬಂದೇ ಬರುತ್ತೆ, ಒಂದು ಕ್ವಶನ್ ಆದರೂ ಬಂದೇ ಬರುತ್ತೆ. ಇದು ನಾನು ಲೀನಿಯರ್ ಇನ್ಇಕ್ವಾಲಿಟೀಸ್ ಹೇಳಬೇಕಾದ್ರೇನು ಹೇಳಿದ್ದೆ, ದಟ್ ಈಸ್ ಹ್ಯಾವಿಂಗ್ ಸಮ್ ಬೇಸಿಕ್ಸ್. ಹಿಯರ್ ಯು ಆರ್ ಗೋಯಿಂಗ್ a bit advanced one. Okay, right. So coming to the question asked in 2018. Question number 3 bandre, for the LPP maximize z is equal to subject to so and so constraints ide, z max ಏನು ಬರುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ z ವ್ಯಾಲ್ಯೂ ಮ್ಯಾಕ್ಸಿಮಮ್ ಏನು ಬರುತ್ತೆ, ಜಸ್ಟ್ ಯು ಕ್ಯಾನ್ ಈಸಿಲಿ ಫೈಂಡ್ ದಟ್ ಒನ್. ಇದರಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಸ್ಪೀಡ್ ಇರಬೇಕು. ಹೌದಾ? ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 2 ಅಂತ ಅಂದರೆ ಪಾಯಿಂಟ್ಸ್ ಏನು ಸಿಗುತ್ತೆ ನಿಮಗೆ? ಎಕ್ಸ್ ವೈ, ಎಕ್ಸಿಗೆ 0 ಹಾಕಿದರೆ ವೈ ವ್ಯಾಲ್ಯೂ 1, ವೈಗೆ 0 ಹಾಕಿದರೆ ಎಕ್ಸ್ ವ್ಯಾಲ್ಯೂ 2. ಸೊ ಯು ಗೋಯಿಂಗ್ ಟು ಡ್ರಾ ದ ಲೈನ್. ರಫಾಗೆ ಮಾಡೋದನ್ನು ಕಲೀರಿ, ಏನು ತೊಂದರೆ ಇಲ್ಲ. 0,1 ಅಂದರೆ 0,1, 2,0 ಇಲ್ಲಿದೆ ಲೈನು. ಓಕೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8 ಅಂತ ಅಂದರೆ ಏನಾಗುತ್ತೆ? ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ ಇಸ್ 2 4s, ವೈ ವ್ಯಾಲ್ಯೂ 0, ಎಕ್ಸ್ ವ್ಯಾಲ್ಯೂ ಇಸ್ 8. ಸೊ 0,4, 8,0 ಇಲ್ಲೆಲ್ಲೋ ಸಿಗುತ್ತೆ, ಪ್ಯಾರಲಲ್ ಲೈನ್ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ರೈಟ್, ಸಾರಿ ಇಟ್ ವಾಸ್ ನಾಟ್ ವಿಸಿಬಲ್ ಬೈ ದ ವೇ. ರೈಟ್, ಸೊ ಈ ಥರ ಎರಡೂ ಲೈನ್ನ ನೀವು ಡ್ರಾ ಮಾಡಿದ್ರೆ ಈ ಥರ ಸಿಗುತ್ತೆ. ನಾವು ಇಫ್ ಐ ಸಬ್ಸ್ಟಿಟ್ಯೂಟ್ 0 ಲೆಸ್ ದೆನ್ ಟ್ರೂ ಆಗುತ್ತೆ. ಟ್ರೂ ಅಂದರೆ ಈ ಕಡೆ ಶೇಡ್ ಮಾಡ್ತೀವಿ, ಇದು ಈ ಕಡೆ ಅಂದರೆ ಏನಾಗುತ್ತೆ, ಇಲ್ಲಿ ಕಾಮನ್ ರೀಸನೇ ಇಲ್ಲ. ಕಾಮನ್ ರೀಸನ್ ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗೋದೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ದಟ್ ಇಟ್ ಹ್ಯಾಸ್ ನೋ ಫೀಸಿಬಲ್ ಸೊಲ್ಯೂಷನ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ದ ಫೀಸಿಬಲ್ ರೀಜಿಯನ್ ಆಫ್ ಆನ್ LPP is shown in the figure. If z is equal to 3x plus 9y, then the minimum value of z occurs at. ಅವ್ರು ಕಾರ್ನರ್ ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದಾರೆ, ಮಿನಿಮಮ್ ವ್ಯಾಲ್ಯೂ ಆಫ್ z ಎಲ್ಲಿ ಅಕರ್ ಆಗುತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್, ಕಾರ್ನರ್ ಪಾಯಿಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ 0,10 ಅಂದರೆ ಏನಾಯಿತು? 90. ಈ ಪಾಯಿಂಟಿಗೆ ನಿಮಗೇನು ಸಿಕ್ತು? 90 ಸಿಕ್ತಾ? ರೈಟ್, ಒಂದು ಕಡೆ ಬರ್ಕೊಡ್ರಿ 90 ಫಸ್ಟ್ ಮಂತಿಗೆ. ನೆಕ್ಸ್ಟ್ 5,5 ಹಾಕಿದರೆ 5 3 15, 9 5 45, 45 ಪ್ಲಸ್ 15 ಅಂದರೆ ಎಷ್ಟು? 45 ಪ್ಲಸ್ 5 50 60. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅವ್ರು ಕೇಳಿರೋದು ಮಿನಿಮಮ್ ತಾನೆ. 15 3 45, 15 9 ಅಂದರೆ ಭಾಳನೇ ಬರುತ್ತೆ, ಬೇಕಾಗಿಲ್ಲ, ಟೈಮ್ ವೇಸ್ಟ್ ಮಾಡೋದೇ ಬೇಡ. 0,20, 9 2 180. ಸೊ ಮಿನಿಮಮ್ ವ್ಯಾಲ್ಯೂ ಎಲ್ಲಿಗೆ ಬಂತು? 5,5. ದೇರ್ ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಾರ್ನರ್ ಪಾಯಿಂಟ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ, ಜಸ್ಟ್ ಕ್ಯಾಲ್ಕುಲೇಟ್ ಮಾಡೋದಷ್ಟೇ. ನೆಕ್ಸ್ಟ್ ದ ಫೀಸಿಬಲ್ ರೀಜನ್ ಆಫ್ ಆನ್ LPP ಶೋನ್ ದ ಫಿಗರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z. ಇಲ್ಲೇನು ಕೇಳಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ z ವ್ಯಾಲ್ಯೂ ಏನು ನೆನ್ಪಿಟ್ಕೊಟ್ರೆ 11x ಪ್ಲಸ್ 7y. ಎಲ್ಲಿದೆ? ಇಲ್ಲಿದೆ ನೋಡ್ರಿ. ಓಕೆ, ಸೊ ಅವ್ರೇನು ಮಾಡಿದ್ದಾರೆ ಈ ಸತಿ? ಇಲ್ಲಿ ಲೈನ್ ಡ್ರಾ ಮಾಡಿದ್ದಾರೆ, ಆದರೆ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿಲ್ಲ ಅವರು. ಕಾರ್ನರ್ ಪಾಯಿಂಟ್ ನಾವೇ ಕಂಡುಹಿಡಬೇಕಿದ್ರಾಗೆ. ಓಕೆ, ಇಲ್ಲಿ ಪಾಯಿಂಟ್ಸ್ ಇದ್ದಾವೆ ಅಂತ ಗೊತ್ತಷ್ಟೇ. ಸೊ ಲೈನ್ ಇಕ್ವೇಷನ್ ಕೊಟ್ಟಿದ್ದಾರೆ ತಾನೆ, ಇದೇನಾಗುತ್ತೆ? ಇದು ಯಾವ ಲೈನು? ಈ ಲೈನು 0,5 5,0 ಅದೇ ಇರುತ್ತೆ ತಾನೆ. ಸೊ ಏನಾಗುತ್ತೆ ಇದು? ಎಕ್ಸ್ ಆಕ್ಸಿಸ್ ಮೇಲೆ ಅಂದರೆ ವೈ ಕೋಆರ್ಡಿನೇಟ್ 0, ಇದೇ ಸೇಮ್ ಪಾಯಿಂಟ್ ಇಲ್ಲಿ 0,5 ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ಅಷ್ಟೇ ಬೇಕಿದೆ ತಾನೆ. ಸೊ ವೈ ಆಕ್ಸಿಸ್ ಅಂದರೆ ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ ವೈ ವ್ಯಾಲ್ಯೂ ಎಷ್ಟಿದೆ? 3 3s ರೈಟ್. ಸೊ 0,3. ಓಕೆ, ಡನ್. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೇನು ಸಿಗುತ್ತೆ? 3y ಮೈನಸ್ ವೈ 2y, 9 ಮೈನಸ್ ವೈ 4, 3,2 ಆಗುತ್ತೆ. ಹೌದಲ್ವಾ? ಈ ಪಾಯಿಂಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ನಿಮ್ಮ ಬೋರ್ಡ್ ಲೆವೆಲಲ್ಲಿ ಮಾಡ್ದಂಗೆ. 3,2. ನೆಕ್ಸ್ಟ್ ಅವ್ರು ಹೇಳಿರೋದೇನು ಅಂದರೆ z ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 11x ಪ್ಲಸ್ 7y. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಕ್ಕೆ ಬರುತ್ತೆ? ಇಲ್ಲಿ ನೋಡ್ರಿ, 7 5 35, 7 3 21 ವ್ಯಾಲ್ಯೂ ಗೊತ್ತಾಯ್ತು. 11 3 33, ಅಲ್ಲಿಗೆ 7 2 14. ಇದೇ ತಾನೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ಸ್ ಇಟ್, ಕ್ಯಾಲ್ಕುಲೇಷನ್. Right. Next, corner points of the feasible region determined by the system of linear constraints are so and so. Condition that P and Q so that the maximum Z occurs at 3,0 and 1, okay, done. Sorry, question is not visible. Let me just display it here. 20 ಅಲ್ಲಿ ಕೇಳಿದ್ದಾರೆ ನೋಡಿ. ಕಾರ್ನರ್ ಪಾಯಿಂಟ್ಸು ನಾವೇ ಕೊಟ್ಟಿದ್ದೀವಿ. ಆ್ಯಂಡ್ ವಿ ಆರ್ ಸೇಯಿಂಗ್ ದಟ್ z ಇಸ್ ಈಕ್ವಲ್ ಟು ಏನೋ ಕನ್ಸ್ಟೆಂಟ್ ಕೊಟ್ಟಿದ್ದಾರೆ ಅವರು, ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. P ಮತ್ತು Q ವ್ಯಾಲ್ಯೂಸ್ ಕೊಟ್ಟಿಲ್ಲ. ಅವ್ರು ಹೇಳ್ತಿರೋದು ಒಂದು ಕಂಡೀಷನ್ ಏನೇ, ಮಿನಿಮಮ್ ವ್ಯಾಲ್ಯೂ ಆಫ್ z 2 ಪಾಯಿಂಟಿಗೆ ಅಕ್ಕರ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಂಗಂದ್ರೆ ಮಿನಿಮಮ್ ವ್ಯಾಲ್ಯೂ ಎರಡಕ್ಕೂ ಸೇಮ್ ತಾನೆ, ಅವಾಗ ತಾನೇ 2 ಪಾಯಿಂಟ್ಸಿಗೆ ನಾವು ಹೇಳೋದು. ದೇರ್ ಫಾರ್ ಮಿನಿಮಮ್ ವ್ಯಾಲ್ಯೂ ಆಫ್ 3,0, ಮಿನಿಮಮ್ ವ್ಯಾಲ್ಯೂ ಅಟ್ 3,0 ಈಸ್ ಈಕ್ವಲ್ ಟು ಮಿನಿಮಮ್ ವ್ಯಾಲ್ಯೂ ಅಟ್ 1,1. ಸಿಂಪಲ್. ಸೊ 3,0 ಹಾಕಿದರೆ ನಮಗೇನು ಸಿಗುತ್ತೆ? ಇಲ್ಲಿ
ಎಕ್ಸ್ ವ್ಯಾಲ್ಯೂ 3 ಹಾಕಿದರೆ 3p ಪ್ಲಸ್ 0 ಇಸ್ ಈಕ್ವಲ್ ಟು ಮಿನಿಮಮ್ ವ್ಯಾಲ್ಯೂ 1,1 ಅಂದರೆ p ಪ್ಲಸ್ q. ಸೊ ಏನು ಸಿಕ್ತು, 3p ಈ ಕಡೆ ಕಳಿಸಿದ್ರೆ ಇದೇನಾಗುತ್ತೆ 2p ಇಸ್ ಈಕ್ವಲ್ ಟು q. ಇದೆಯಾ ಆಪ್ಷನ್ನು p 2p ಇಸ್ ಈಕ್ವಲ್ ಟು q ಅಂತ? ಇಲ್ಲ, p ಇಸ್ ಈಕ್ವಲ್ ಟು ಐತೆ. ಓಕೆ, p ಇಸ್ ಈಕ್ವಲ್ ಟು ಇದನ್ನ ಈ ಕಡೆ ಕಳಿಸಿದ್ರೆ 1/2 ಇಂಟು q. ಸೊ p ಇಸ್ ಈಕ್ವಲ್ ಟು 1/2 q ಮೀನ್ಸ್ q/2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ದ ಶೇಡೆಡ್ ರೀಜನ್ ಇನ್ ದ ಸೊಲ್ಯೂಷನ್ ಸೆಟ್ ಆಫ್ ದ ಇನ್ಇಕ್ವಾಲಿಟಿ. ಶೇಡೆಡ್ ರೀಜನ್ ಹೇಳಿದ್ದಾರೆ ಏನಾಗುತ್ತೆ ಅಂತ, ಅಂದರೆ ಯಾವ ಇನ್ಇಕ್ವಾಲಿಟೀಸ್ಗೆ ಇದು ಬರುತ್ತೆ. ಫಸ್ಟು y ಲೆಸ್ ದ್ಯಾನ್ 0ಗೆ ತಾನು ಈ ಕಡೆ ಶೇಡ್ ಮಾಡೋದು, ಅಲ್ಲಿಗೆ y ಗ್ರೇಟರ್ ದ್ಯಾನ್ ಎಲ್ಲಾದರೂ ಇದೆಯಾ? ಫಸ್ಟ್ ಆಪ್ಷನ್ ಡಿಲೀಟ್. ಓಕೆ, ನೆಕ್ಸ್ಟ್ ಇವಂತೂ ನೋಡೋದೇ ಬೇಡ, ಫಸ್ಟ್ ಕ್ವಾಡ್ರೆಂಟ್ ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಎಕ್ಸ್ ಲೆಸ್ ದ್ಯಾನ್ 6 ತಾನೆ ಇದು ಶೇಡ್ ಮಾಡೋದು ಈ ಕಡೆ, ಏನೋ ಆರಿಜಿನ್ ಕಡೆಗೆ. ಸೊ ಎಕ್ಸ್ ಲೆಸ್ ದೆನ್ 6 ಅಂದರೆ ಯಾವುದಿದಾವಪ್ಪ ಇವು? ಆಪ್ಷನ್ ಎ ಆಲ್ರೆಡಿ ಡಿಲೀಟೆಡ್. ಓಕೆ, ಆಪ್ಷನ್ ಡಿ ಡಿಲೀಟ್ ಬಿಕಾಸ್ ಗ್ರೇಟರ್ ದ್ಯಾನ್ ಇದೆ. ಈಗ ಇವೆರಡು ಉಳಿತು. ಈಗ ಇದಕ್ಕೆ ಬರ್ರಿ, ಇದು ಲೆಸ್ ದ್ಯಾನೋ ಗ್ರೇಟರ್ ದ್ಯಾನೋ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಲೈನ್ ಇದೆ, ಎಲ್ಲೈತಿ ಈ ಲೈನು. ಇದು ಆ ಕಡೆ ಶೇಡ್ ಮಾಡಿದ್ದಾರೆ 0 ಇಂದ ದೂರ ಅಂದರೆ ಫಾಲ್ಸ್ ಇದ್ದಾಗ ತಾನೆ. ನಮಗೆ ಗೊತ್ತಿದೆ ಅದು ಲೀನಿಯರ್ LPP ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ನಾವು ಕಲಿತೀವಿ ಏನು, ಶೇಡ್ ಮಾಡೋದು ನಾವು ಯಾವ ಕಡೆ ಅಂತ ಅಂದರೆ 0,0 ಸಬ್ಸ್ಟಿಟ್ಯೂಟ್ ಮಾಡೋದ್ಮೇಲೆ ಟ್ರೂ ಅಂತ ಬಂದರೆ ಟುವರ್ಡ್ಸ್ ಶೇಡ್ ಮಾಡ್ತೀವಿ. ನಾನು ಕೂಡ ಕ್ಲಾಸ್ ಮಾಡಿದ್ದೇನೆ ಅದನ್ನು, ರೈಟ್? ನಿಮಗೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಈ ಕ್ಲಾಸ್, ನೋಡಿಲ್ಲ ಅಂದರೆ ನೋಡ್ರಿ, ಕಲಿಬೇಕು ಅಂತ ಇದ್ದರೆ. ಓಕೆ, ಆ್ಯಂಡ್ 0ಗೆ ಟ್ರೂ ಆದರೆ ಈ ಕಡೆ ಶೇಡ್ ಮಾಡ್ತೀವಿ. ಇಲ್ಲಿ ಈ ಕಡೆ ಶೇಡ್ ಆಗಿದೆ ಅಂದರೆ ಫಾಲ್ಸ್ ಅಂತ ಅಂದರೆ 0 ಲೆಸ್ ದ್ಯಾನ್ 20 ಟ್ರೂ ಬರುತ್ತೆ, 0 ಗ್ರೇಟರ್ ದ್ಯಾನ್ 20 ಫಾಲ್ಸ್. ದೇರ್ಫೋರ್ ಆಪ್ಷನ್ ಸಿನೇ ನಮಗೇನಾಗುತ್ತೆ, ಈ ರೀಜನ್ ಶೇಡ್ ಮಾಡಿರೋದಕ್ಕೆ ಕರೆಕ್ಟ್ ಇನ್ಇಕ್ವಾಲಿಟಿ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವೆಶನ್ ಈಸ್ ದ ಕಾಸ್ಟ್ ಅಂಡ್ ರೆವಿನ್ಯೂ ಫಂಕ್ಷನ್ ಆಫ್ ಎ ಪ್ರಾಡಕ್ಟ್ ಆರ್ ಗಿವನ್. ಕಾಸ್ಟ್ ಕೊಟ್ಟಿದ್ದಾರೆ ಸಿ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್, ವೇರ್ ಎಕ್ಸ್ ಇಸ್ ದ ನಂಬರ್ ಆಫ್ ಐಟಮ್ಸ್ ಪ್ರೊಡ್ಯೂಸ್ ಅಂಡ್ ಸೋಲ್ಡ್, ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಅರ್ನ್ ದಿ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಎಕ್ಸಿನ ವ್ಯಾಲ್ಯೂ ಏನಿರಬೇಕು ಸೊ ದಟ್ ಪ್ರಾಫಿಟ್ ಸಿಗಬೇಕು ನಮಗೆ. ಓಕೆ, ಸೊ ಹೌ ಟು ಡೂ ದಿಸ್ ಒನ್? ಓಕೆ, ಅಬ್ಸರ್ವ್ ಮಾಡಿ, ನಮಗೆ ಪ್ರಾಫಿಟ್ ಬೇಕು ಅಂತ ಅಂದರೆ ಓಕೆ, ಕಾಸ್ಟ್ ರೆವಿನ್ಯೂ ಇದೆಯಲ್ಲ, ರೆವಿನ್ಯೂಲ್ಲಿ ನಾನು ಕಾಸ್ಟ್ ರಿಮೂವ್ ಮಾಡಿದ್ರೆ ನನಗೆ ಜಾಸ್ತಿ ಬರಬೇಕು, ಒಟ್ಟು ಗ್ರೇಟರ್ ದ್ಯಾನ್ 0 ಬರಬೇಕು, ಹೌದು ತಾನೆ? ಸೊ ಹಂಗೆ ಮಾಡಬೇಕು ಅಂತ ಅಂದರೆ ನಾವೇನು ಮಾಡ್ತೀವಿ, ಆರ್ ಆಫ್ ಎಕ್ಸ್ ಮೈನಸ್ ಸಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬರಬೇಕು. ಯಾವ ಎಕ್ಸ್ ವ್ಯಾಲ್ಯೂಗೆ ಬರುತ್ತೆ ಅಂತ ನೋಡೋಣ. 60x ಪ್ಲಸ್ 2000 ಮೈನಸ್ ಸಿ ಆಫ್ ಎಕ್ಸ್ ಅಂದರೆ ಎಷ್ಟಿದೆ 20x ಮೈನಸ್ ಇಂಟು ಪ್ಲಸ್ ಮೈನಸ್ 4000 ಗ್ರೇಟರ್ ದ್ಯಾನ್ 0. ಸೊ ಅಬ್ಸರ್ವ್ 60 ಮೈನಸ್ 20 ಅಂದರೆ ಎಷ್ಟು 40x ಮೈನಸ್ 2000 ಗ್ರೇಟರ್ ದ್ಯಾನ್ 0. 2000 ಆ ಕಡೆ ಹೋದರೆ ಎಕ್ಸ್ ಗ್ರೇಟರ್ ದ್ಯಾನ್ 4 5 ತಾನೆ, ಅದು 0 ಕ್ಯಾನ್ಸಲ್ ಆಗುತ್ತೆ, 4 5 50 ಆಗುತ್ತೆ. ಅಲ್ಲಿಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಗ್ರೇಟರ್ ದ್ಯಾನ್ 50ಗೆ ನಮಗೇನಾಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. That is question number 9. The corner points of the feasible region are 0,2, 3,0, 6,0, 6,8 and all 0,5. Then the minimum value occurs at ಯಾವ ಪಾಯಿಂಟಿಗೆ ಮಿನಿಮಮ್ ವ್ಯಾಲ್ಯೂ ಅಕರ್ ಆಗುತ್ತೆ. ಇದು ಕೂಡ ನೀವು ಸಾಲ್ವ್ ಮಾಡ್ಬೋದು. ಪಾಸ್ ಆ್ಯಂಡ್ ಟ್ರೈ, ಯು ವಿಲ್ ಗೆಟ್ ಯಾವ ಪಾಯಿಂಟಿಗೆ ನಿಮಗೆ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ ಅಂತ ನೋಡ್ರಿ. 1 ಪಾಯಿಂಟಿಗೆ ಸಿಗುತ್ತಾ, 2ಕ್ಕೆ ಸಿಗುತ್ತಾ, ಎಲ್ಲದಕ್ಕೆ ಸಿಗುತ್ತಾ, ಹೆಂಗೆ ಅಂತ ಅಬ್ಸರ್ವ್ ಮಾಡಿರಿ. ಓಕೆ, ಇಲ್ಲಿ ನೋಡಿ, 6 2s 12, ನೆಕ್ಸ್ಟ್ 4 3s 12, 2 ಪಾಯಿಂಟ್ ಬಂದವು, 6 4s 24. ಜಾಸ್ತಿ ಆಯಿತು, ಮಿನಿಮಮ್ ವ್ಯಾಲ್ಯೂ ಬೇಕು. 12ಗಿಂತ ಮಿನಿಮಮ್ ಬರುತ್ತಾ, ಬರಲ್ಲ. 6 5s 30 ಬರಲ್ಲ, ಅಂದರೆ 2 ಪಾಯಿಂಟ್ಸಿಗೆ ಬಂದವು, ಹೌದಲ್ಲ? ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಓನ್ಲಿ 2 ಪಾಯಿಂಟ್ಸ್. ಸೊ ದಟ್ ಈಸ್ ಯುವರ್ ಆನ್ಸರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ದಿಸ್ ಈಸ್ ಆ್ಯಕ್ಚುಲಿ ನಾಟ್ ದೇರ್ ಇನ್ ಯೋರ್ ಸಿಲೆಬಸ್. ಓಕೆ, ಇದು ನಿಮಗೆ LPPಯಲ್ಲಿ ಸೆಕೆಂಡ್ ಎಕ್ಸಸೈಸ್ ಇತ್ತು, ಆದರೆ ಅದು ಡಿಲೀಟ್ ಮಾಡಿದ್ದಾರೆ, ಹಾಗಾಗಿ ಅದು ನಿಮಗಿಲ್ಲ. ವಿಲ್ ಕ್ಯಾನ್ಸಲ್ ಇಟ್ ಔಟ್. ಓಕೆ, the shaded region. Next question. The shaded region 2023 question in the figure gives the solution of which of the inequalities. ಅಂದರೆ ಯಾವ ಇನ್ಇಕ್ವಾಲಿಟೀಸ್ಗೆ ಸೊಲ್ಯೂಷನ್ ಆಗುತ್ತೆ ಇದು ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಲೈನ್ ಇದೆಯಲ್ಲ 7,0 0,7 ಈ ಕಡೆ ಶೇಡ್ ಮಾಡಿದ್ದೀನಿ ಅಂದರೆ ಟ್ರೂ ಬರ್ಬೇಕು ತಾನೆ. ಸೊ ಎಕ್ಸ್ ಪ್ಲಸ್ ವೈ ಈ ಕಡೆ ಅಂತ ಅಂದರೆ 0 ಲೆಸ್ ದ್ಯಾನ್ 7, ಲೆಸ್ ದ್ಯಾನ್ ಸಿಂಬಲ್ ಎಲ್ಲೈತಪ್ಪ, ಬಿ ಮತ್ತು ಸಿ. ವಿ ಗಾಟ್ ದ ಆಪ್ಷನ್ ಬಿ ಆ್ಯಂಡ್ ಸಿ. ಈಗ ಬಿ ಸಿ ಅಲ್ಲಿ ಯಾವುದು ಅಂತ ನೋಡಬೇಕು. ಈ ಗ್ರೇಟರ್ ದ್ಯಾನ್ 7 ಅಂತೂ ಡಿಲೀಟೆಡ್, ಬಿ ಸಿ ಅಲ್ಲಿ ಇವೆರಡು ನೋಡ್ಬೇಕು ಈಗ, ಹೌದಲ್ವಾ? ಸೊ ಇದೇನಾಗ್ತಿದೆ, ಟುವರ್ಡ್ಸ್ 0 ಬರ್ತಿದೆ ತಾನೆ ಇದು ಕೂಡ. ಸೊ ಅಬ್ಸರ್ವ್ ಮಾಡಿ, 2x ಓಕೆ ಪ್ಲಸ್ 6 ಇದೆಯಾ, ಆ ಕಡೆ ಕಳಿಸ್ರಿ. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, 2x ಮೈನಸ್ 3y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮೈನಸ್ 6 ಬರುತ್ತಾ? ಇನ್ಇಕ್ವಾಲಿಟಿ ಸ್ವಲ್ಪ ಚೇಂಜ್ ಮಾಡಿಕೊಡ್ರಿ ಇದನ್ನು. 2x ಮೈನಸ್ 3y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮೈನಸ್ 6 ಅಥವಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಇದು ಇದ್ರ ಕಡೆಗೆ ಬರಬೇಕು. 0,0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ರೂ ಆಗ್ಬೇಕು ತಾನೆ. 0 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮೈನಸ್ 6 ಈಸ್ ಇಟ್ ಟ್ರೂ?
ಎಸ್ ಇಟ್ ಇಸ್ ಟ್ರೂ. 0 -6ಗಿಂತ ದೊಡ್ಡದು ತಾನೆ, ಸೊ ಟ್ರೂ ಆಗುತ್ತೆ ಅಂತ ಅಂದರೆ ಏನಾಯಿತು, ಇದೇ ಸ್ಯಾಟಿಸ್ಫೈ ಆಯಿತು. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೀಸ್ ಆರ್ ದ ಕ್ವೆಶನ್ಸ್ ಆಸ್ಕ್ಡ್ ಇನ್ ದಿಸ್ ಚಾಪ್ಟರ್ ಅಪ್ ಟು 2023. 2024 ಇಂದ ಒಂದೈತೆ. ಲೆಟ್ ಮಿ ಟೇಕ್ ದಟ್ ಕ್ವೆಶನ್ ಆಲ್ಸೋ. ಜಸ್ಟ್ ಎ ಮಿನಿಟ್. ಎಲ್ಲ ಐತೆ, ಇಲ್ಲಿದೆ ನೋಡಿ, linear programming question. Okay, last question, right? Corner points of the feasible region for an LPPR. Corner points ಕೊಟ್ಟಿದ್ದಾರೆ. B objective minimum value of Z occurs at. ಈಗ ತಾನೇ ಮಾಡ್ದಂಗಿತ್ತಲ್ಲ 0,26. ಈಗ ತಾನೇ ಮಾಡಿದ್ವಿ, ಆಪ್ಷನ್ಸ್ ಚೇಂಜ್ ಇದ್ವು. ಅಲ್ಲಿ ಓನ್ಲಿ 2 points, ಓನ್ಲಿ 1 point ಅಂತೆಲ್ಲ ಇತ್ತು, ಹೌದಾ? ಸೊ ಇಲ್ಲೇನಿದೆ ಈ ಥರ ಓನ್ಲಿ 0,2 ಅಂದರೆ ಸ್ಪೆಸಿಫಿಕ್ ಪಾಯಿಂಟೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ನಮಗೆ ಎಲ್ಲಿ ಸಿಕ್ಕಿತ್ತು, ನೀವೇ ನೆನ್ಪು ಮಾಡ್ಕೊಳ್ರಿ. ಈಗ ತಾನೇ ಮಾಡಿರೋದು 2.6 ಸಿಕ್ಕಿತ್ತು 0,2ಗೆ, ಮತ್ತು ಸೆಕೆಂಡ್ ಪಾಯಿಂಟ್ 3,0ಗೆ. ದಟ್ ಮೀನ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. LPP ಕ್ವೆಶನ್ಸ್ ಆರ್ ವೆರಿ ಈಸಿ ಆ್ಯಕ್ಚುಲಿ. ಡು ನಾಟ್ ಟ್ರೈ ಟು ಸ್ಕಿಪ್ ದೆಮ್. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ LPP ಚಾಪ್ಟರ್. ಐ ಹೋಪ್ ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು. ಇನ್ ಕೇಸ್ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದರೆ ದಯವಿಟ್ಟು ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾರು KCETಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೆ, ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿರೋರಿಗೆ, ರೈಟ್? ಸೊ ದಟ್ ದೇ ಕ್ಯಾನ್ ಆಲ್ಸೋ ಸ್ಟಡಿ ವೆಲ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ together achieve a good result. Okay, then that's it. How was all the chapters? How did you feel? Please let me know your opinion. Okay, it was a very wonderful journey, and totally allinda illi ella chapters madkom barodu. It was a great feeling, by the way. I want to know what did you feel about all the chapters, right? If you have been through all the chapters, ನಿಮಗೆ ಗೊತ್ತಾಗುತ್ತೆ. ಇವತ್ತೇ ಡೈರೆಕ್ಟ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಗೊತ್ತಾಗಲ್ಲ. ಬಟ್ ನಾವು ಒಂದು ಸೀರೀಸ್ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿದ್ದೀವಿ. ಆ ಪ್ಲೇಲಿಸ್ಟಿಂದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲ ಚಾಪ್ಟರ್ಸು ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿ ಓದ್ರಿ, ಚೆನ್ನಾಗಿ ಬರೀರಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ರೈಟ್? ಸೊ ಓಕೆ, that's all for today. Thank you so much. God bless you.